ಸಮಸ್ತ ಕೋಲಾರ ಜಿಲ್ಲೆ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಏನಿವತ್ತು ಮಾರ್ಚ್ 22ರಂದು ಈ ಸಿಟಿ ಗ್ರಾಮದಲ್ಲಿ ನಡೆಯುವಂಥ ಶ್ರೀ ಭೈರವೇಶ್ವರ ಮತ್ತು ಶ್ರೀ ಪತೇಶ್ವರ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಸುಮಾರು 1 ಗಂಟೆ 30 ನಿಮಿಷಕ್ಕೆ ರಥ ಎಳೆಯೋದ್ರ ಮುಖಾಂತರ ಸ್ಟಾರ್ಟ್ ಮಾಡಲಾಗುತ್ತೆ. ಈ ರಥ ಎಳೆಯೋದಕ್ಕೆ ನಮ್ಮ ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳಾದ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರು 1:15 ಬಂದು ರಥವನ್ನು ಎಳಿತಾ ಇದ್ದಾರೆ ಮತ್ತು ಜಿಲ್ಲಾಡಳಿತ ಕಡೆಯಿಂದ ರಥನ ಎಳೆಯುವಂಥ ಕಾರ್ಯಕ್ರಮ ನಡೀತದೆ. ಈ ಸೀತಿ ಬೆಟ್ಟಕ್ಕೆ ತನ್ನದೇ ಆದಂಥ ಇತಿಹಾಸ ಪೂರ್ತಿ ಪರಂಪರೆ ಇದೆ. ಈ ಸೀತಿ ಬೆಟ್ಟದಲ್ಲಿ ನಾವು ಏನು ಯುಗಾದಿ ಹಬ್ಬ ಬರ್ತಿರೋ ಆ ಯುಗಾದಿ ಹಬ್ಬ ಕೂಡ ನಮ್ಮ ಸೀತಿ ಬೆಟ್ಟದಲ್ಲಿರುವಂಥ ಸೀತಿ ಮತ್ತು ಸೀತಿ ಹೊಸೂರು ಅಂತ ಗ್ರಾಮಗಳಿಗೆ ಯುಗಾದಿ ಹಬ್ಬದ ದಿನ ಯಾವುದೇ ಮನೆಯಲ್ಲೂ ಒಂದು ಹೋಳಿಗೆ ಇರ್ಬೋದು, ಒಂದು ಚಪಾತಿ ಇಲ್ಲ ಪೂರಿ ಏನೇ ಅಂತರ ಐಟಮ್ಸು ಇಲ್ಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಸಂಸ್ಕೃತಿ ಹೇಳಿದಲ್ಲಿ ಮತ್ತು ನಮ್ಮ ಪರಂಪರೆ ಏನಿದೆ ಅಂದರೆ ಇಲ್ಲಿ ಯಾರೇ ಯುಗಾದಿ ಹಬ್ಬದ ದಿನ ಹೆಂಚಿನ ಮೇಲೆ ಏನಾದರೂ ಇದು ಮಾಡಿದ್ರೆ ಒಂದು ಕೇಡು ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಪ್ರತೀತಿ ಇದೆ. ಅದರಿಂದ ಇಲ್ಲಿ ಯಾರೂ ಮಾಡ್ತಾ ಇಲ್ಲ. ಮತ್ತು ಅವತ್ತು ಮಾರ್ಚ್ 22ರಂದು ಸಂಜೆ 6 ಗಂಟೆಗೆ ಇಲ್ಲಿ ಒಂದು ಸೀತಿ ಉತ್ಸವ ಅಂತ ಹೆಸರಿನಲ್ಲಿ ಒಂದು ಸಂಗೀತೋತ್ಸವ ಕಾರ್ಯಕ್ರಮವನ್ನು ನನ್ನ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀನಿ. ಏನು ಸಂಗೀತೋತ್ಸವ ಕಾರ್ಯಕ್ರಮನ ನಾನು ಈ ಜಾತ್ರಾ ಮಹೋತ್ಸವ ನಮ್ಮದು 1500 ವರ್ಷದಿಂದ ನಡ್ಕೊಂಬರ್ತಾ ಇದ್ರು ಒಂದು 10 ವರ್ಷದಿಂದ ನಾನು ಒಂದು ಸಂಗೀತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀನಿ. ಈ ಸಂಗೀತೋತ್ಸವ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟರು ಮತ್ತು ಯಾರು ಚಲನಚಿತ್ರ ಮತ್ತು ಧಾರಾವಾಹಿ ಸೀರಿಯಲ್ ಮತ್ತು ಈ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಇರ್ತದೋ ನಮ್ಮ ಸ್ಥಳೀಯರನ್ನೆಲ್ಲ ಕರೆಸಿ ಇಲ್ಲೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಬರೋದಾದರೆ ಈ ಕಾರ್ಯಕ್ರಮದಲ್ಲಿ ಡಾಲಿ ಧನಂಜಯ ಅವರು ಮತ್ತು ಸೋನಲ್ ಮೊಟಾರ್ ಅವರು ಮತ್ತು ಬಿಗ್ ಬಾಸ್ ಅಶ್ವಿನಿ ಗೌಡ ಅವರು ಮತ್ತು ನಮ್ಮ ಸಾಧು ಕೋಕಿಲ ಅವರು ಮತ್ತು ನಮ್ಮ ಈ ಹೆಸರಾಂತ ಕಲಾವಿದರು, ನಮ್ಮ ಇದು ಕಾಮಿಡಿ ನಟರ್ಸ್ ಇರ್ಬೋದು, ಎಲ್ಲ ಆ್ಯಕ್ಟರ್ಸು, ಈಗ ಅಮೃತಾಂಜನ್ ಟೀಮಿಂದ ಗೌರವ್ ಶೆಟ್ಟಿ ಇರ್ಬೋದು, ಸುಧಾಕರ್ ಗೌಡ ಇರ್ಬೋದು, ಮತ್ತು ನಮ್ಮ ಲೋಕಲ್ ಪ್ರತಿಭೆಗಳಾದ ಗೀತಕ್ಕ ಮಂಜಣ್ಣ ಇರ್ಬೋದು, ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತು ಸಿಂಗರ್ಸ್ ಆಗಿ ಪೊಲೀಸ್ ಸುಬ್ರಹ್ಮಣಿ ಮತ್ತು ಹೆಸರಾಂತ ಇದಂಥ ನವೀನ್ ಸಜ್ಜು ಅವ್ರು ಬರ್ತಾ ಇದ್ದಾರೆ. ಮತ್ತು ನಮ್ಮ ವೈಶಿ ಉಮಾ ಅವರು ನಮ್ಮ ಕೋಲಾರ ಪ್ರತಿಭೆ ಅವ್ರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮನ ತುಂಬ ಅಚ್ಚುಕಟ್ಟಾಗಿ ವ್ಯವಹರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಲಾಸ್ಟ್ ಇಯರ್ ಮಾಡಿದಾಗ ಮಾಲಾಶ್ರೀ ಮಗಳು ಮತ್ತು ಇವರೆಲ್ಲ ಬಂದಿದ್ರು, ಒಂದು 10,000 ಜನ ಸೇರಿದ್ರು. ಈ ಸರಿ ಅದಕ್ಕಿಂತ ಜಾಸ್ತಿ ಜನ ಬರೋ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ KH ಮುನಿಯಪ್ಪನವರು, ದೇವನಹಳ್ಳಿ ಶಾಸಕರು ಹಾಗೂ ಕರ್ನಾಟಕ ಆಹಾರ ನಿಗಮ ಸಚಿವರಾದಂಥ KH ಮುನಿಯಪ್ಪನವರು ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ತಿಮ್ಮಾಪುರ ಸಾಹೇಬರು ಬರ್ತಾ ಇದ್ದಾರೆ. ಮತ್ತು ನಮ್ಮ CM ಸಿದ್ದರಾಮಯ್ಯ ಸಾಹೇಬರ ಮೀಡಿಯಾ ಸೆಕ್ರೆಟರಿ ಆಗಿರುವಂಥ ಪ್ರಭಾಕರ್ ಅವರು, ಮತ್ತು ನಮ್ಮ ಕೋಲಾರದ ಒಬ್ಬ DIGP ಆಗಿರೋಂಥ ದೇವರಾಜ್ ಸರ್ ಅವರು, ಮತ್ತು ನಮ್ಮ DK ರಮೇಶ್ ಅವರು, ಮತ್ತು CM ಶ್ರೀನಾಥ್ ಅವರು, ಮತ್ತು ನಮ್ಮ ಜಿಲ್ಲೆಯ ಕೆಲವು ಶಾಸಕರು ಎಲ್ಲರೂ ಬರ್ತಾ ಇದ್ದಾರೆ.